ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣ ಪಂಚಾಯಿತಿ ಮುಂಭಾಗ ನಡೆಯುತ್ತಿದ್ದ ಅನಿರ್ದಿಷ್ಟಾವಧಿ ಉಪವಾಸ ಧರಣಿ ಸತ್ಯಾಗ್ರಹವು 3ನೇ ದಿನಕ್ಕೆ ಯಶಸ್ವಿಯಾಗಿ ಅಂತ್ಯಗೊಂಡಿದೆ. ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಸಹಾಯಕ ಆಯುಕ್ತರು ವಿಮುಕ್ತ ದೇವದಾಸಿ ಹಾಗೂ ಬಡ ಕುಟುಂಬಗಳ ಮಹಿಳೆಯರ ಮನೆಗಳಿಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸಿದರು. ಬಳಿಕ ಧರಣಿ ಸ್ಥಳಕ್ಕೆ ಆಗಮಿಸಿ 45 ದಿನಗಳ ಒಳಗಾಗಿ ನಿಮ್ಮ ಸಮಸ್ಯಾತ್ಮಕ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿ ಧರಣಿ ನಿರತರ ಮನವೊಲಿಸಿದರು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಗುಡಿಯರ್ ಮಲ್ಲಿಕಾರ್ಜುನ್, 3ರಿಂದ 4 ದಶಕಗಳು ಕಳೆದರೂ ಕಳೆದ 3 ವರ್ಷಗಳಿಂದ ಹೋರಾಟ ನಡೆಸುತ್ತಿರುವ ಈ ಬಡ ಹೋರಾಟಗಾರರಿಗೆ ಕೈಗೊಂಡ ಕ್ರಮವೇನು ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಅಧಿಕಾರಿಗಳು ಮೌನಕ್ಕೆ ಶರಣಾದರು. ಅಂತಿಮವಾಗಿ ಸಹಾಯಕ ಆಯುಕ್ತರ ಮನವಿಯ ಮೇರೆಗೆ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆಯಲಾಯಿತು. ಈಗ ಇರಲಿ ಸರ್, ಪಾಪ ಈಗ ನೋಡಿ ಸರ್, ನಿಮ್ಮ ಪ್ರೋಸೆಸ್ ಏನದವಲ್ಲ ಸರ್, ಒಂದು ನಿಮಿಷ ಸರ್, ನಿಮ್ಮ ಪ್ರೋಸೆಸ್ ಏನದವಲ್ಲ ಎಲ್ಲ ಮುಖ್ಯ ಸರ್. ಯಾಕಂದ್ರೆ ನಿಮಗೆ ಪಾಪ ಈಗ ಕೊಡ್ರಿ ಅಂತ ಕೇಳೇ ಇಲ್ಲ ನಾವು. ನಿಮಗೆ ಯಾವಾಗ ರೆಡಿ ಆಗೈತಿ ನೀವು ಕೊಡೋವರೆಗೆ ಇಲ್ಲಿ ಇರ್ತೀವಿ. 3 ವರ್ಷ ಎಲ್ರಿ ಹೋಗಿದ್ ಪ್ರೋಸೆಸ್? 3 ವರ್ಷ ತನ ಎಲ್ಲಿಗೆ ಸರ್ ಪ್ರೋಸೆಸ್? ಏನ್ರಿ ಮಾತಾಡ್ತೀರಿ ನೀವು? ಪ್ರೋಸೆಸ್ ಏನ್ ಪ್ರೋಸೆಸ್? ಆಯ್ತು, ಏನ್ ರೆಡಿ ಮಾಡಿರಿ ಓದಿ ಹೇಳ್ರಿ. ಮತ್ತೆ ಈಗ ಮಾತಾಡೋದು 3 ವರ್ಷದಿಂದ ಅದೀವ್ರಿ. 3 ವರ್ಷದಿಂದ ಏನ್ರಿ ಪ್ರೋಸೆಸ್ ಏನು? ಡಿ.ಸಿ ಸಾಹೇಬ್ರು ಅನೇಕ ನಿಮ್ಗೆ 2-3 ಸರಿ ಫೋನ್ ಮಾಡಿ ಹೋಯ್ಕಂದಾರ. ಈಗ ಬಂದಿರಿ ನೀವು ಪ್ರೋಸೆಸ್ ಆಯ್ತು ಅಂತಂದು. ಜಿಲ್ಲಾ ದಿವಾಕರ್ ಸಾಹೇಬ್ರ ವರ್ಗಾವಣೆಗೆ ಎಷ್ಟು ವರ್ಷ ಆಯ್ತ್ರಿ? ಎಷ್ಟು ತಿಂಗಳು ಆಯ್ತ್ರಿ? ಈಗ ಸುಮ್ಮನೆ ಹಂಗ ನೀವು ಉಳ್ಕನ ಕುರಿತ ಎ.ಸಿ ಸಾಹೇಬ್ರಿಗೆ ಏನ್ ಬೇಕಾದ್ ಹೇಳ್ಬಿಟ್ರ ಇರ್ತೀವ್ರಿ, ಇಲ್ಲ ಧರಣಿ ಮಾಡ್ತೀವಿ. ನೀವು ಯಾವಾಗ ನಿಮ್ ಪ್ರೋಸೆಸ್ 1 ವರ್ಷಕ್ಕೆ ಮುಗಿತತ್ರ ಡಿಸೆಂಬರ್ ಹೋಗಿ ಇಲ್ಲಿ ಇರ್ತೀವಿ. ಎ.ಸಿ ಸಾಹೇಬ್ ಹೇಳಿದ್ರಿಲ್ಲ, ಡಿ.ಸಿ ಸಾಹೇಬ್ ಹೇಳಿದ್ರಿಲ್ಲ, ನಿಮಗೆ ತಿಳಿದ ಕೆಲಸ ಮಾಡಕ್ ನೀವ್ಯಾಕ್ರಿ ಇರ್ಬೇಕು? ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.